ವಿಡಿಯೋದಲ್ಲಿ ನಾನು ಸೂರ್ಯನ ಬಗ್ಗೆ ಮಾತಾಡಿದ್ಕೋ ಏನೋ ಸೂರ್ಯನೇ ಬರ್ತಿಲ್ಲ, ಬರೀ ಮಳೆನೇ ಸುರಿತಿದೆ. ಪ್ಲೀಸ್ ಸೂರ್ಯ, ಐ ಆಮ್ ಸಾರಿ, ಇನ್ ಯಾವತ್ತೂ ನಿನ್ ಬಗ್ಗೆ ಮಾತಾಡಲ್ಲ. ನಿನ್ನೆ ಹಾಕಿರೋ ಬಟ್ಟೆ ಈಗಲೂ ನೀರು ಇಳಿತಿದೆ, ಪ್ಲೀಸ್ ವಾಪಸ್ ಬಾ. ಅಲ್ಲ, ಈ ಬೆಂಗಳೂರಲ್ಲೇ ಇಷ್ಟು ಮಳೆ ಬರ್ತಿದೆ ಅಂದ್ರೆ ಇನ್ನು ನಮ್ಮ ಊರ್ ಕಡೆ ಎಲ್ಲ ಎಷ್ಟು ಬರ್ತಿರ್ಬೇಡ ಪಾಪ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರ್ಬೇಡ. ಇವಾಗೇನೋ ಒಂಚೂರು ಮಳೆ ಬಿಟ್ಟಿತ್ತು, ನಂಗೆ ಒಂಚೂರು ಆಚೆ ಕೆಲಸ ಆಯ್ತು ಅಂತೇಳಿ ನಾನು ಆಚೆ ಹೊರಟೆ. ನಮಗಿರೋಕೆ ಅಂತ ಒಂದು ನೆಲೆ ಇದ್ದೆ ನಾವು, ಬಿಸಿಲು ಚಳಿ ಮಳೆ ಗಾಳಿ ಅಂತೀವಿ. ಆದ್ರೆ ಪಾಪ ಈ ಪ್ರಾಣಿಗಳು ಎಷ್ಟೇ ಮಳೆ ಬಂದ್ರು ಬಿಸಿಲು ಬಂದ್ರು ಅವುಗಳ ಮಾತ್ರ ಬೀದಿಲೇ ಇರಬೇಕು. ಹೋಗ್ಲಿ ಬಿಡಿ, ಈ ಮನುಷ್ಯನ ಜನ್ಮ ಅನ್ನೋದೇ ಅಷ್ಟಲ್ವಾ, ಎಷ್ಟೇ ಚೆನ್ನಾಗಿದ್ರು ಅದ್ರಲ್ಲಿ ಒಂದು ಕೊರತೆ ಹುಡ್ಕೋದು. ಇನ್ನ ಈ ಅಂಕಲ್ ಅನ್ನ ಎಷ್ಟು ಚಂದ ಹೊಗಳಿದ್ರು ಗೊತ್ತಾ, ನೀವೇ ಕೇಳಿಸ್ಕೊಳ್ಳಿ. ಆ ಶಿಸ್ತು ಬಂದು ಇಲ್ಲಿ ಅಷ್ಟು ಜನಕ್ಕೆ ಯಾರಿಗೂ ಇರಲ್ಲ. ನಿಮ್ಮ ನಡವಳಿಕೆ ಶಿಸ್ತು ಅಲ್ಲ. ಈ ಸಿಟಿಯಲ್ಲೆಲ್ಲ ನಿಮ್ಮ ನಡವಳಿಕೆ ಯಾರಲ್ಲೂ ಇಲ್ಲ. ಅರ್ಥ ಆಯ್ತಾ? ತಂದೆ ತಾಯಿ ಬೆಳೆಸಿರೋ ರೀತಿ. ಇನ್ನು ಇವ್ರು ಹೇಳಿದ ಮಾತು ಕೇಳಿ ಸೀರಿಯಸ್ಲಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಇಷ್ಟೊಂದು ಒಳ್ಳೆಯವ್ರ ಥರ ಕಾಣಿಸ್ತಾ ಇವ್ರ ಕಣ್ಣಿಗೆ ಅನ್ನಿಸ್ತು. ಹೋಗ್ಲಿ ಬಿಡಿ, ಒಳ್ಳೆಯವ್ರ ಕಣ್ಣಿಗೆ ಮಾತ್ರ ಒಳ್ಳೆಯವ್ರು ಕಾಣಿಸೋದಂತೆ. ಅಂಕಲ್ ಮೇ ಬಿ ಒಳ್ಳೆಯವ್ರು ಇರ್ಬೋದು, ಹಂಗಾಗಿ ನಾನು ಕಾಣಿಸಿದ್ದೀನಿ. ಇನ್ನು ಈ ಮಳೆಯಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಮತ್ತೆ ಬಜ್ಜಿ ತಿನ್ಬೇಕು ಅನ್ಸಿದ್ದು, ನನಗೆ ಅನ್ಸಿದ್ದು ಬೇರೆ. ಬಿಸಿ ಬಿಸಿ ಪಾಯಸ ಮತ್ತೆ ಮ್ಯಾಗಿ ತಿನ್ಬೇಕು ಅನಿಸ್ತು. ಏನು ಆಗ್ತೆ 2 ಮಿನಿಟ್ಸಲ್ಲಿ ಮಾಡೋ ಥರನೇ ಮಾಡೋ ಮ್ಯಾಗಿನೇ ನಂಗೆ 10 ಮಿನಿಟ್ಸ್ ಬೇಕು. ಇನ್ನು ಈ ಥರ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀನಿ ಅಂದರೆ ಮೇ ಬಿ ನಂಗೆ ಒಂದು 30 ಮಿನಿಟ್ಸ್ ಆರ್ 45 ಮಿನಿಟ್ಸ್ ಬೇಕು ಅನ್ಸುತ್ತೆ. ಇದಿದೆ 3 ವೆಜಿಟೇಬಲ್ಸ್, ಟೊಮೊಟೊ, ಆನಿಯನ್, ಬೀನ್ಸ್. ಇದು 3 ಹಾಕಿ ಇದ್ರ ಜೊತೆಗೆ ಸೋಯಾಬೀನ್ ಹಾಕ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಸೋಯಾ ಹಾಕಿದ್ದು ಚೆನ್ನಾಗುತ್ತೋ ಇಲ್ವೋ ಅನ್ಕೊಂಡಿದ್ದೆ, ಬಟ್ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಬಂದಿತ್ತು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ, ಬಾಯ್.